ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ. ಜಾನ್ ಚಾಪ್ಟರ್ 10 ವರ್ಡ್ 7 to 18. ಯೇಸು ತಿರುಗಿ ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು, ದರೋಡೆಕೋರರೂ ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಬಾಗಿಲು. ನನ್ನ ಮೂಲಕವಾಗಿ ಯಾವನಾದರೂ ಪ್ರವೇಶಿಸಿದರೆ ಅವನು ರಕ್ಷಿಸಲ್ಪಡುವನು. ಇದಲ್ಲದೆ ಅವನು ಒಳಗೆ ಹೋಗುವನು, ಹೊರಗೆ ಬರುವನು ಮತ್ತು ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು ಮಾತ್ರ ಬರುತ್ತಾನೆ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನಾನೇ ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿ ಆಳು ಕುರಿಗಳ ಕುರುಬನಲ್ಲ. ಅವನು ತೋಳ ಬರುವುದನ್ನು ಕಂಡು ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆಗ ತೋಳವು ಕುರಿಗಳನ್ನು ಹಿಡಿದುಕೊಂಡು ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿ ಆಳಾಗಿರುವುದರಿಂದ ಅವನಿಗೆ ಕುರಿಗಳ ಚಿಂತೆ ಇಲ್ಲ. ನಾನೇ ಒಳ್ಳೆಯ ಕುರುಬನು. ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ. ತಂದೆಯು ನನ್ನನ್ನು ತಿಳಿದಿರುವಂತೆ ನಾನೂ ತಿಳಿದಿರುತ್ತೇನೆ. ನಾನು ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತೇನೆ. ಈ ಮಂದೆಗೆ ಸೇರದ ಕುರಿಗಳು ನನಗಿವೆ. ಅವುಗಳನ್ನು ಸಹ ನಾನು ತರಬೇಕಾಗಿದೆ. ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಹಿಂಡು ಆಗುವುದು ಮತ್ತು ಒಬ್ಬನೇ ಕುರುಬನು ಇರುವನು. ಮರಳಿ ಪಡೆಯುವಂತೆ ನನ್ನ ಪ್ರಾಣವನ್ನು ನಾನು ಕೊಡುವುದರಿಂದ ನನ್ನ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಯಾರೂ ನನ್ನ ಪ್ರಾಣವನ್ನು ತೆಗೆಯುವುದಿಲ್ಲ, ಆದರೆ ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ನಾನು ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರವಿದೆ, ಅದನ್ನು ಪುನಃ ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರವಿದೆ. ಈ ಆಜ್ಞೆಯನ್ನು ನಾನು ತಂದೆಯಿಂದ ಪಡೆದಿರುತ್ತೇನೆ ಎಂದನು. ದೇವರಿಗೆ ಸ್ತೋತ್ರ. ಖಚಿತವಾಗಿ ಯೇಸು ಕ್ರಿಸ್ತರು ಬಂದಿರತಕ್ಕಂಥ ಉದ್ದೇಶಗಳನ್ನು, ಕಾರ್ಯಗಳನ್ನ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ, ನಿಶ್ಚಯವಾಗಿ ನಾನೇ ಕುರುಬನು. ಎಲ್ಲಿ ಹೇಳಿದರೆ, ಕೀರ್ತನೆ 23ರಲ್ಲಿ ದಾವೀದನು ಆಡ್ತಾ ಇದ್ದಾನೆ, ಪ್ರವಾದನೆ ಹಾಕಿ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡನು. ಆತನನ್ನು ಹಸಿರು ಹುಲ್ಲುಗಾವಲಿನಲ್ಲಿ ತಂಗಿಸ್ತಾನೆ, ಶಾಂತವಾದ ನೀರ್ಬಳಿಗೆ ತರುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತನು ನನ್ನನ್ನು ಕಾಯುವಾತನಾಗಿದ್ದಾನೆ, ನಂಬಿಗಸ್ತನಾದ ಕುರುಬನಾಗಿದ್ದಾನೆ. ನನ್ನ ಪ್ರಾಣವನ್ನು ಪುನಶ್ಚೇತನಗೊಳಿಸ್ತಾನೆ, ಕೇಡಿನಿಂದ ನನ್ನ ತಪ್ಪಿಸಿ ಕಾದು ಕಾಪಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಕಾರ್ಗತ್ತಲೆ ಕಣಿವೇರಿದ್ರೂ ಸಹ ಆತನು ನನ್ನ ಕಾದು ಕಾಪಾಡುವಂಥ ನಂಬಿಗಸ್ತನಂತ ಕುರುಬನು ಆತನಾಗಿದ್ದಾನೆ ಅಂತ ದಾವೀದನು ಕೀರ್ತನೆ 23ರಲ್ಲಿ ಹಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಅದರ ಮಧ್ಯೆ ಕುರಿಗಳು ಕುರುಬನನ್ನು ಇಷ್ಟು ಬಳಸಿರ್ಬೋದು, ಆದರೆ ಇಲ್ಲಿ ಖಚಿತವಾಗಿ ಯೇಸು ಕ್ರಿಸ್ತರು ಬಂದಿರತಕ್ಕಂಥ ಕಾರ್ಯವನ್ನು, ಉದ್ದೇಶವನ್ನು ತಿಳಿಸುತ್ತಿದ್ದಾರೆ. ಸೊ ತಂದೆ ನನ್ನ ಕಳಿಸಿರ್ತಕ್ಕಂಥ ಕಾರ್ಯನು, ನಾನು ಬಂದಿರತಕ್ಕಂಥ ಕಾರ್ಯವನ್ನು, ನಾನು ಮಾಡಬೇಕಾಗಿರ್ತಕ್ಕಂಥದ್ದೇನು, ಯಾಕೆ ನಾನೇ ಬರಬೇಕಾಗಿತ್ತು, ಯಾಕೆ ಬೇರೆಯವ್ರು ಮಾಡಲಿಲ್ಲ, ಬೇರೆಯವ್ರು ಯಾಕೆ ಮಾಡಲಿಲ್ಲ, ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಕಾರ್ಯಗಳನ್ನ ಯೇಸು ಕ್ರಿಸ್ತರು ನಮಗೆ ಖಚಿತವಾಗಿ ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರಾಣವನ್ನು ತೆಗೆಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ನಾನೇ ಅದನ್ನು ಕೊಡ್ತೇನೆ, ತಿರುಗಿ ನಾನು ಅದನ್ನು ತೆಗೆದುಕೊಳ್ತೇನೆ. ಈ ಅಧಿಕಾರವನ್ನು ನನ್ನ ತಂದೆಯಿಂದ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಯಾತಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿತ್ತು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನುಂಟು. 3ನೇ ಅಧ್ಯಾಯದ 6ನೇ ವಾಕ್ಯ, ತನ್ನ ಒಬ್ಬನೇ ಮಗನ ಕೊಟ್ಟನು, ಆತನ ನಂಬುವ ಒಬ್ಬರಾದರೂ ನಾಶವಾಗದ ನಿತ್ಯ ಜೀವನದಿಂದ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ನಂಬತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಸಹ ನಿತ್ಯ ಜೀವ ಉಂಟು ಅಂತ ವಾಕ್ಯ ಹೇಳುತ್ತೆ. ಯೇಸುವೆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರ ಅದನ್ನು ಸತ್ಯೊಳಗಿಂದ ಎಬ್ಬಿಸಿರೆಂದು ಹೃದಯದಲ್ಲಿ ನಂಬುವ ಮೂಲಕವಾಗಿ ಖಚಿತವಾಗಿ ರಕ್ಷಣೆ ಉಂಟಾಗುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅಷ್ಟು ಯಾತಕ್ಕೋಸ್ಕರ ಯೇಸು ಕ್ರಿಸ್ತರನ್ನು ಮಾಡ್ತಾರೆ ಅಂದರೆ, ತಂದೆ ಬಳಿಗೆ ನಿಮ್ಮನ್ನು ಸೇರಿಸೋದಕ್ಕೋಸ್ಕರ. 14ನೇ ಅಧ್ಯಾಯದಲ್ಲಿ 5-6ನೇ ವಾಕ್ಯ, ಆಗ ತೋಮನು ಆತನಿಗೆ, ಕರ್ತನೇ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ನಮಗೆ ಮಾರ್ಗವು ಹೇಗೆ ತಿಳಿದಿತು ಎಂದನು. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರಲಾರರು. ದೇವರಿಗೆ ಸ್ತೋತ್ರ. ತಂದೆ ಬಳಿಗೆ ನಮ್ಮನ್ನು ಸೇರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತರು ನಂಬಿಗಸ್ತನಾದ ಕುರುಬನಾಗಿ ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ. ಅವ್ರ ಪರಿಶುದ್ಧ ರಕ್ತವನ್ನು ನಮಗೋಸ್ಕರ ಸುರಿಸ್ತಾರೆ. ದೇವರಿಗೆ ಸ್ತೋತ್ರ. ಅವ್ರು ಬಂದಿರತಕ್ಕಂಥ ಪರೀಕ್ಷೆಯಲ್ಲಿ, ಒಂದೇ ಒಂದು ಪರೀಕ್ಷೆಯಲ್ಲಿ ಯೇಸು ಕ್ರಿಸ್ತರು ಪ್ರಶ್ನೆ ಮಾಡಿದರೂ ಸಹ ಅದು ಕಷ್ಟ ಆಗ್ತಿತ್ತು. ಅವರು ಯಾವುದಕ್ಕೂ ಸಹ ಪ್ರಶ್ನೆ ಮಾಡಲಿಲ್ಲ. ಯಾವುದರಲ್ಲೂ ಸಹ ಯೇಸು ಕ್ರಿಸ್ತರು ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ಳಲಿಲ್ಲ. ಎಲ್ಲ ಕಾರ್ಯದಲ್ಲೂ ಸಹ ತಗ್ಗಿಸ್ಕೊಂಡ್ರು. ಏನಕ್ಕೋಸ್ಕರ ಅಂದರೆ,
ನಮ್ಮನ್ನು ತಂದೆ ಬಳಿಗೆ ಸೇರಿಸೋದಕ್ಕೋಸ್ಕರವಾಗಿ ನಂಬತಕ್ಕಂಥ ಒಬ್ಬೊಬ್ಬರಿಗೂ ಸಹ ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ನಂಬಿಗಸ್ತನಾದಂಥ ಕುರುಬರು ಆಗಿದ್ದಾರೆ, ಕಾವಲುಗಾರರಾಗಿದ್ದಾರೆ, ಯಜಮಾನನಾಗಿದ್ದಾರೆ, ನಾಯಕರಾಗಿದ್ದಾರೆ, ನಮ್ಮನ್ನು ಪೋಷಿಸುವಾತನಾಗಿದ್ದಾನೆ ಎಲ್ಲ ಕೇಳಿನಿಂದಲೂ ಇಕ್ಕಟ್ಟಿನಿಂದಲೂ. ಹಾಗಾಗಿ ದೇವರು ನಂಬಿಗಸ್ತಿಗೆ ನಮ್ಮ ರಕ್ತವನ್ನು ಸುರಿಸಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಆ ನಂಬಿಗಸ್ತಿಗೆ ಎತ್ತಕ್ಕೋಸ್ಕರ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನ ಮಾಡೋದಕ್ಕೋಸ್ಕರ, ನಮ್ಮನ್ನು ಪರಿಶುದ್ಧರನ್ನ ಮಾಡೋದಕ್ಕೋಸ್ಕರವೂ, ಯಥಾರ್ಥವಂತರನ್ನ ಮಾಡೋದಕ್ಕೋಸ್ಕರವೂ, ಸತ್ಯವಂತರನ್ನ ಮಾಡೋದಕ್ಕೋಸ್ಕರವೂ, ಸುಳ್ಳು, ಮೋಸ, ವಂಚನೆ, ವಿಚಾರ, ಕಳ್ಳ, ಸುಳ್ತನ ಹೇಳೋದಕ್ಕೋಸ್ಕರ ಅಲ್ಲ. ನಮ್ಮನ್ನು ಶುದ್ಧೀಕರಿಸಿರ್ತಕ್ಕಂಥದ್ದು ಪರಿಶುದ್ಧ ದೇವರ ರಕ್ತ. ಆ ರಕ್ತಕ್ಕೆ ತಕ್ಕಂತೆ ನಾವು ನಂಬಿಗಸ್ತರಾಗಿ ನೀತಿವಂತರಾಗಿ ನಡ್ಕೊಳ್ಳೋಣ. ಆಮೇಲೆ ವಾಕ್ಯಭಾಗದ ಮೂಲಕವಾಗಿ ದೇವರು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಕರ್ತನೆ ಎಸಪ್ಪ, ನಾನು ನಂಬಿಗಸ್ತರಂತ ಕುರುಬನಾಗಿದ್ದೇನೆ, ನಿಮ್ಮನ್ನು ಕಾಯುವಾತನಾಗಿದ್ದೇನೆ, ನಿಮ್ಮ ಕಾವಲುಗಾರನಾಗಿದ್ದೇನೆ, ನೀತಿವಂತನಾಗಿದ್ದೇನೆ. ತಂದೆ ಬೆಳಗಿನ ಮನಸ್ಸು ಸೇರಿಸೋದಕ್ಕೋಸ್ಕರವಾಗಿ ನನ್ನ ಪರಿಶುದ್ಧ ರಕ್ತವನ್ನು ನಾನು ಸುರಿಸ್ತೇನೆ, ನಾನು ತಿರುಗಿ ಎದ್ದು ಬರ್ತೀನಿ ಅಂತ ಹೇಳಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನೀವು ಮಾಡಿದ್ದೀರಾ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದಿದ್ದೀರಾ. ನಾವು ಅದಕ್ಕೆ ತಕ್ಕಂತೆ ನೀತಿವಂತರಾಗಿ, ನಂಬಿಗಸ್ತರಾಗಿ, ಪರಿಶುದ್ಧವಂತರಾಗಿ, ಸತ್ಯವಂತರಾಗಿ, ಯಥಾರ್ಥವಂತರಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನೀವು ನಿಮ್ಮ ಚಿತ್ತಂತೆ ನಮ್ಮನ್ನು ನಡೆಸಿ, ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಒಂದು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡು ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.